सरस्वती नमस्तुभ्यं वरदे कामरूपिणी सरस्वती नमस्तुभ्यं वरदे कामरूपिणी ಇಲ್ಲ ನೀವು ಮುಂದೋಗ್ರಿ, ನಾ ಈ ಮುಳ್ಳು ತೆಗೆದಾಕ್ ಬರ್ತೀನಿ. ಅದೆಲ್ಲ ನಿನಗೆ ಯಾಕೆ ಮಕ್ಕಳೇ? ಬಾ ಸುಮ್ಮು, ಲೇಟ್ ಆಯ್ತು ಟೀಚರ್ ಬೆಂಚ್ ಮೇಲೆ ನಿಲ್ಲಿಸ್ತಾರೆ, ಗೊತ್ತೈತಿಲ್ಲ? ಗೊತ್ತು, ನೀವು ಬೇಕಾದ್ರೆ ಹೋಗ್ರಿ, ನಾ ಆಮೇಲೆ ಬರ್ತೀನಿ. ಬರ್ರಿ ಬರ್ರಿ, ನಮ್ಗೆ ಯಾಕೆ ಹೊಡಿಸ್ಕೊಳ್ಳಿ, ಗೊತ್ತಾಗುತ್ತಾ? ಹೋಗೋ ಬರೋ ದಾರಿ ತಗೊಂಡಿವ, ಏನು ಮಾಡ್ತಾನೇನು? Number 1 Present madam. Number 2 Present madam. 3 ಪ್ರೆಸೆಂಟ್ ಮೇಡಮ್. 4 5 ಮೈ ಕಮಿಂಗ್ ಮೇಡಮ್. ಯಾಕೋ ಪ್ರದೀಪ, ಯಾಕೋ ಲೇಟು? ನಿನ್ನ ಫ್ರೆಂಡ್ಸ್ ಎಲ್ಲ ಬಂದು ಆಗಲೇ ಎಷ್ಟೊತ್ತಾಯ್ತು? ನಾವು ಲೇಟ್ ಆಗುತ್ತಾ ಬಾ ಅಂದ್ರೆ ಬರಲಿಲ್ಲ ಮೇಡಮ್.
ಬರುವಾಗ ದಾರ್ಯಾಗ ಮುಳ್ಳು ಬಿದ್ದಿದ್ದು ಅವನ ತೆಗೆದಾಕಿಟ್ಟು ಬರತ್ತೀವಿ, ಲೇಟ್ ಆಯ್ತು, ಸಾರಿ ಮೇಡಮ್. ಕಮೀನ್. ಗುಡ್ ಪ್ರದೀಪ್, ಒಳ್ಳೆ ಕೆಲಸ ಮಾಡಿದೆ. ನೋಡಿ ಮಕ್ಕಳೇ, ಶಿಕ್ಷಣ ಅಂದ್ರೆ ಬರೀ ಓದೋದು ಬರೆಯೋದು ಅಲ್ಲ. ನಿಮ್ಮ ಹಿಂದೆ ಬರೋ ಪೀಳಿಗೆಗೆ ನೀವು ಒಳ್ಳೆ ದಾರಿಯನ್ನ ರೂಪಿಸಬೇಕು, ಅದು ನಿಜವಾದ ಶಿಕ್ಷಣ. ನೀವು ದಾರಿಯಲ್ಲಿ ಬಿದ್ದಿರೋ ಕಲ್ಲು ಮುಳ್ಳು ನೋಡಿ ನಮ್ಗ್ಯಾಕ್ ಬೇಕು ಅಂತ ಹೋಗಬಾರ್ದು. ನೀವು ಜವಾಬ್ದಾರಿಯುತ ನಾಗರಿಕರಾಗಿ ಬೆಳೆಯಬೇಕು. ಗುಡ್ ಬಾಯ್, ಸಿಟ್ ಡೌನ್. ಎಸ್, ಸತ್ಯವನ್ನು ನುಡಿ. ಎಲ್ಲರೂ ಈ ಪಾಠನ ಓದ್ಕೊಂಡ್ ಬಂದಿದ್ದೀರಾ? ಹಾಗಾದ್ರೆ ಒಬ್ಬೊಬ್ಬರಾಗಿ ಈ ಪಾಠವನ್ನ ಓದಿ. ಏನಾಯ್ತೋ, ಓದ್ಕೊಂಡಿಲ್ವಾ? ಓದಿದ್ದೀನಿ ಮೇಡಮ್, ಆದರೆ ಪ್ರದೀಪ್, ಕೇಳಿಲ್ಲಿ, ಯಾವಾಗಲೂ ಸತ್ಯನ ಹೇಳಬೇಕು. ಸುಮ್ಮನೆ ಓದಿ ಬಾಯ್ಪಾಠ ಮಾಡಿದ್ರೆ ಆಗಲ್ಲ. ಎಲ್ಲ ಪಾಠದಾಗ ಬರೋ ಒಳ್ಳೆಯ ಅಂಶಗಳನ್ನು ಜೀವನದಾಗ ಅಳವಡಿಸ್ಕೋಬೇಕು. ಅರ್ಥ ಆಯ್ತಾ? ಸತ್ಯ ಹರಿಶ್ಚಂದ್ರ ಯಾವತ್ತೂ ಸುಳ್ಳು ಹೇಳಿ ಗೊತ್ತಾ? ಮತ್ತೆ ಹರಿಶ್ಚಂದ್ರ ಸತ್ಯ ಹೇಳೋದಕ್ಕೆ ಬಹಳ ಕಷ್ಟಪಟ್ಟ, ತನ್ನ ರಾಜ್ಯನೇ ಕಳೆದುಕೊಂಡ ಅಂತಾರಲ್ಲ, ಹೌದಾ? ನಿಜಾನ? ಪ್ರದೀಪ್, ಬಾಯಿಲಿ. ಹರಿಶ್ಚಂದ್ರ ಕಷ್ಟಪಟ್ಟಿದ್ದು ನಿಜ, ರಾಜ್ಯನೂ ಕಳ್ಕೊಂಡ. ಆದ್ರೆ ಅವ ಕಷ್ಟಪಟ್ಟಿದ್ದು ಬರೀ 1.5-2 ತಿಂಗಳು ಅಷ್ಟ. ಆಮೇಲೆ ತಾನು ಕಳ್ಕೊಂಡಿದ್ದನ್ನೆಲ್ಲ ಮತ್ತೆ ಹೊಳ್ಳಿ ಪಡ್ಕೊಂಡ. ಇದರಿಂದ ನಾವು ಏನು ತಿಳ್ಕೊಬೇಕು ಅಂದ್ರೆ, ಸುಳ್ಳು ಹೇಳಿ 1-2 ದಿನ ಅಷ್ಟ ಖುಷಿಯಾಗಿರ್ಬೋದು, ಆದ್ರೆ ಆಮೇಲೆ ಜೀವನ ಪೂರ್ತಿ ಕಷ್ಟಪಡಬೇಕಾಗುತ್ತಾ. ಅದ ಸತ್ಯ ಹೇಳಿದ್ರೆ 1-2 ದಿನ ಕಷ್ಟ ಆಗುತ್ತಾ, ಆಮೇಲೆ ಜೀವನ ಪೂರ್ತಿ ಖುಷಿ ಇರ್ಬೋದು. 2 ತಿಂಗಳ ಕಷ್ಟಪಟ್ಟ, ಆಮೇಲೆ ತುಂಬ ವರ್ಷ ರಾಜ್ಯಭಾರ ಮಾಡಿದ. ಆಟದ ಹೆಸರು ಸತ್ಯವನ್ನು ನುಡಿ. ಮೇಡಮ್, ನನಗೆ ಗೊತ್ತಿಲ್ದೇನೋ ಒಂದೊಂದು ಸಾರಿ ಸುಳ್ಳು ಹೇಳ್ಬಿಡ್ತೀನಿ. ಅಂದ ಮೇಲೆ ನಾ ಈ ಪಾಠ ಕಲ್ತಿದ್ದೀನಿ ಅಂತ ಹೇಗೆ ಹೇಳಿ ಮ್ಯಾಮ್? ಸುಳ್ಳಿನ ನಡುವೆ ನಾ ಸತ್ಯವನಾಡಲು ಕಲಿಸು. ಸುಳ್ಳಿನ ನಡುವೆ ನಾ ಸತ್ಯವನಾಡಲು ಕಲಿಸು. ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು. ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು. ಅಂಜಿ ನಡೆವರ ನಡುವೆ ಧೀರನಾಗಲು ಕಲಿಸು. ಅಂಜಿ ನಡೆವರ ನಡುವೆ ಧೀರನಾಗಲು ಕಲಿಸು. ಕರಿಯ ದುಷ್ಟರ ನಡುವೆ ಜಾಣನಾಗಲು ಕಲಿಸು. ಓಕೆ, ನೋಡಿ ಮಕ್ಕಳೇ, ಇದೇ ನಿಜವಾದ ಶಿಕ್ಷಣ ಅಂದ್ರೆ. ಪಾಠಗಳನ್ನ ಬರೀ ಪಾಠಗಳು ಅಂತ ಆಗಲಿ ಅಥವಾ ಮಾರ್ಕ್ಸ್ ತಗೊಳ್ಳೋಕ್ಕಂತ ಅಷ್ಟೇ ಆಗಲಿ ಓದಿಕೊಳ್ಳದೆ, ಅವು ನಮ್ಮ ದಿನನಿತ್ಯದ ಬದುಕಿನಲ್ಲಿ ಅಗತ್ಯ ಇರೋ ಮೌಲ್ಯಗಳು ಅಂತ ಓದಿಕೊಳ್ಳಬೇಕು. ಪಾಠದೊಳಗೆ ಬರೋ ಎಲ್ಲಾ ವಿಷಯಗಳನ್ನ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು. ಆಗ ಮಾತ್ರ ಸಾರ್ಥಕ ಶಿಕ್ಷಣದ ನಿಜವಾದ ಉದ್ದೇಶ ಪೂರ್ತಿ ಆಗುತ್ತದೆ. ಒಂದು ಆರೋಗ್ಯಕರ ಸಮಾಜ ಸೃಷ್ಟಿಯಾಗುತ್ತದೆ. ನೀವೆಲ್ಲರೂ ಸಮಾಜಮುಖಿಯಾಗಿ ಬೆಳೆಯಬೇಕು. ಸತ್ಯ, ಪ್ರಾಮಾಣಿಕಗಳಂತಹ ಮಾನವೀಯ ಮೌಲ್ಯಗಳನ್ನು ನಿಮ್ಮ ಜೀವನದಲ್ಲಿ ಬೆಳೆಸಿಕೊಳ್ಳಬೇಕು. ನೀವು ಸಜ್ಜನರಾಗಿ ಸನ್ಮಾರ್ಗದಲ್ಲಿ ನಡೆದರೆ ನಿಮ್ಮ ಹಿಂದೆ ಬರೋರು ನಿಮ್ಮನ್ನು ನೋಡಿ ಅವರು ಕಲಿಯುತ್ತಾರೆ. ಪ್ರದೀಪ್, ನೀನು ತುಂಬಾ ಜಾಣ ಅದಿ. ನಿನ್ನ ಹೆತ್ತವರು ಪುಣ್ಯ ಮಾಡಿದ್ದಾರೆ. ಇಲ್ಲ ಮೇಡಮ್, ಅವರನ್ನು ಪಡೆಯಲು ನಾನೇ ಪುಣ್ಯ ಮಾಡಿದ್ದೆ. ಗುಡ್ ಪ್ರದೀಪ್, ಸಿಟ್ ಡೌನ್. ಮಕ್ಕಳೇ, ಯಾರು ಗಲಾಟೆ ಮಾಡಬೇಡಿ. ನೆಕ್ಸ್ಟ್ ಮೇಡಮ್ ಕ್ಲಾಸ್ ತಗೋತಾರೆ. ಏನ್ಲೇ ಹೋಮ್ವರ್ಕ್ ಮಾಡಿಲ್ಲೇನಾ? ಇಲ್ಲಲೇ ಅಪ್ಪ, ಮೊಬೈಲ್ನಾಗ ಗೇಮ್ ಆಡ್ಕೊಂತ ಕುಂತಿದ್ದೆ, ಟೈಮ್ ಸಿಗ್ಲಿಲ್ಲ ಅಪ್ಪ, ಮಾಡ್ಲಿಲ್ಲ ಅವನು. ಈಗ ಅವ್ರದ ಕ್ಲಾಸ್ ಐತಿ, ಹೋಮ್ವರ್ಕ್ ತೋರಿಸ್ಬೇಕು. ಇಲ್ಲಿ ಬಿಡ್ಲಿ ಅಪ್ಪ, ಅಕ್ಕಿ ಏನ್ ಮಾಡ್ತಾಳ, ಹೊರದು ನಮ್ಮ ಮನ್ಯಾಗ ಐತಿ, ನಂಗ ಅಲ್ಲ. ಆತ್ ಬಿಡು. ಲೇ ಹೆಂಗ್ ಮಾತಾಡ್ಬೇಕಂತ ಗೊತ್ತಾಗಲ್ಲ ನಿನಗ? ಗುರುಗಳು ಮತ್ತು ಹಿರಿಯರಂದ್ರ ಏನ್ ತಿಳ್ಕೊಂಡಿ ನೀನೆಲ್ಲ? ಅವ್ರಿಗೆ ಯಾವಾಗ್ಲೂ ಏಕ ಅಕ್ಷರದಲ್ಲಿ ಮಾತಾಡಬಾರ್ದು, ಯಾವಾಗ್ಲೂ ಗೌರವದಿಂದ ಮಾತಾಡ್ಬೇಕಂತ ತಿಳಿಯೋದಿಲ್ಲ ನಿನಗ?
ನೀನ್ ಆಗ್ಲೆಲ್ಲ ಅದ್ರಾಗ ಯಾಕೆ ತಲೆ ಹಾಕಕ್ ಹೋಗ್ತಿ? ವಯಸ್ಸಾದ್ಮೇಲೆ ಸುಮ್ನೆ ಒಂದು ಮೂಲೆ ಕೊಡಕ್ಕಾಗಲ್ಲ ನಿಂಗ. ನನಗ ಬುದ್ಧಿ ಹೇಳಕ್ ಬಂದ್ಬಿಟ್ಟ. ಸಾಕ್ ಸುಮ್ನೆ ಕೂತ್ಕೋ ಮೂಲೆಲೆ. ನೋಡಿ ಸರ್, ಮಕ್ಕಳ ಮನಸ್ಸು ತುಂಬಾ ಸೂಕ್ಷ್ಮ. ಅವ್ರ ಮೇಲೆ ಒಳ್ಳೆಯ ಅಭ್ಯಾಸಗಳಿಗಿಂತ ಕೆಟ್ಟ ಅಭ್ಯಾಸಗಳು ತುಂಬಾ ಬೇಗ ಪ್ರಭಾವ ಬೀರ್ತವೆ. ಅವುಗಳಿಗೆ ಬೇಗ ಆಕರ್ಷಿತರಾಗ್ತಾರೆ. ಹಿರಿಯರಾಗಿ ನಿಮಗೆ, ಗುರುಗಳಾಗಿ ನಮಗೆ ಹೆಚ್ಚು ಜವಾಬ್ದಾರಿ ಇರುತ್ತೆ. ಈ ರೀತಿ ಪದಗಳನ್ನು, ಅಸಹಜವಾದ ಭಾಷೆಯನ್ನು ಬಳಸೋದ್ರಿಂದ ಅವರು ಅದನ್ನ ಕಲಿತಾರೆ. ಮನೆಯಲ್ಲಿ ನೀವು ಹಿರಿಯರಿಗೆ ಗೌರವ ಕೊಡಲಿಲ್ಲ ಅಂದರೆ ಮಕ್ಕಳು ಹಾಗೆ ಬೆಳೀತಾರೆ. ಮನೆಯಲ್ಲಿ ನೀವೇ ಗುರು ಹಿರಿಯರಿಗೆ ಗೌರವ ಕೊಡಲ್ಲ ಅಂದರೆ ನೀವು ಮೊಬೈಲ್ ಹಿಡ್ಕೊಂಡು ಕೂತ್ರೆ ಅವರು ಅದನ್ನೇ ಮಾಡ್ತಾರೆ. ಅವ್ರ ಮುಂದೆ ನೀವು ದುಶ್ಚಟ ಮಾಡಿದರೆ ಅವ್ರ ಮುಂದೆ ಅದನ್ನೇ ಕಲಿತಾರೆ. ನಾವು ಶಾಲೆಯಲ್ಲಿ ಅವರಿಗೆ ಏನೆಲ್ಲ ಹೇಳಬೇಕೋ ಅದನ್ನೆಲ್ಲವನ್ನ ಹೇಳ್ತೀವಿ. ಅವರು ತಪ್ಪು ಮಾಡಿದರೆ ತಿತ್ತೀವಿ. ಆದರೆ ಅವರು ಸಂಸ್ಕಾರ ಕಲಿಯೋದು ಮನೆಯಿಂದ. ಅದಕ್ಕೆ ಹೇಳೋದು ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಅಂತ. ನೀವು ಮನೆಯಲ್ಲಿ ನಡೆದುಕೊಳ್ಳೋ ರೀತಿ ಮಕ್ಕಳು ಗಮನಿಸ್ತಿರ್ತಾರೆ. ಮಕ್ಕಳು ನಿಮ್ಮನ್ನೇ ನೋಡಿ ಬೆಳೆದು ಅವರು ನಿಮ್ಮನ್ನು ಅನುಕರಿಸ್ತಾರೆ. ಮಕ್ಕಳನ್ನು ಸುಸಂಸ್ಕೃತರನ್ನಾಗಿ ಸಮಾಜಕ್ಕೆ ಆದರ್ಶ ವ್ಯಕ್ತಿಗಳಾಗುವಂತೆ ನಾವೆಲ್ಲ ಬೆಳೆಸಬೇಕು. ನಾವು ಇಡೋ ಪ್ರತಿ ಹೆಜ್ಜೆ ಹಿಂದೆ ನಮ್ಮ ಮಕ್ಕಳು ನಮ್ಮ ಹಿಂದೆನೇ ಹೆಜ್ಜೆ ಹಾಕ್ತಾರೆ. ನಿಮ್ಮ ದಾರಿಯಲ್ಲೇ ಅವರು ನಡೆಯೋದು. ಹಿರಿಯರ ಪ್ರತಿಯೊಂದು ಚಟುವಟಿಕೆಗಳನ್ನು ಸೂಕ್ಷ್ಮವಾಗಿ ಅವರು ಗಮನಿಸ್ತಿರ್ತಾರೆ. ಆದರೆ ಇದೆಲ್ಲ ಹಿರಿಯರಿಗೆ ಗಮನಕ್ಕೆ ಬರೋದೇ ಇಲ್ಲ. ಹೀಗಾಗಿ ನಮ್ಮ ಹೆಜ್ಜೆ ಏನಾದರೂ ತಪ್ಪಾದರೆ ಸಹಜವಾಗಿ ನಮ್ಮ ಮಕ್ಕಳ ಹೆಜ್ಜೆ ತಪ್ಪಾಗುತ್ತೆ ಎಂಬುದನ್ನು ಮಾತ್ರ ನೀವೆಲ್ಲ ಮರಿಬೇಡಿ. ಒಬ್ಬ ರೈತ ತಾನು ಬೆವರು ಹರಿಸಿ ಬೆಳೆದ ಬೆಳೆ ತನ್ನ ಕೈಗೆ ಬರುವವರೆಗೂ ರೋಗಗಳಿಂದ, ಕ್ರಿಮಿಕೀಟಗಳಿಂದ ರಕ್ಷಿಸಲೇಬೇಕು. ಬೆಳೆಯನ್ನು ಎಲ್ಲ ರೀತಿಯಿಂದಲೂ ಜೋಪಾನ ಮಾಡಬೇಕು. ಹಾಗೆ ಮಕ್ಕಳು ಕೂಡ ಅವರು ಬೆಳೆದು ದೊಡ್ಡವರಾಗುವವರೆಗೂ ಎಲ್ಲ ರೀತಿಯಿಂದಲೂ ಅವರನ್ನು ನಾವು ರಕ್ಷಿಸಬೇಕು. ಎಲ್ಲ ಬಾಹ್ಯ ಪ್ರಭಾವಗಳಿಂದ ಅವರನ್ನು ಕಾಪಾಡಬೇಕಾಗುತ್ತೆ. ಇದು ಹಿರಿಯರ ಪರಮ ಕರ್ತವ್ಯ. ಮುಂದೆ ನಮಗೆ ಉತ್ತಮ ಫಲ ಬೇಕಾದಲ್ಲಿ ಇಂದು ಬೆಳೆಯುತ್ತಿರುವ ಸಸಿಯನ್ನು ಆರೋಗ್ಯವಾಗಿ ಬೆಳೆಸಬೇಕು ಎಂಬುದು ಮಾತ್ರ ನಾವು ಎಂದಿಗೂ ಮರೆಯುತ್ತೇವೆ. ಅಂದ ಹಾಗೆ ನಮ್ಮಲ್ಲಿ ಲಕ್ಷಣಗಳಿವೆ, ಅವಲಕ್ಷಣಗಳಿವೆ. ಆದರೆ ಎಚ್ಚರಿಕೆ ಇರಲಿ, ಅವೆಲ್ಲವುಗಳನ್ನು ನಮ್ಮ ಮಕ್ಕಳು ನೋಡ್ತಾ ಇದ್ದಾರೆ. ಬೀಜದಂತೆ ಮರ, ಮರದಂತೆ ಹಣ್ಣು ಹಂಪಲ ಅಂತ ಹೇಳೋದು ಎಲ್ಲರಿಗೂ ಗೊತ್ತಲ್ವಾ? ಹಾಗೆ ತಂದೆ ತಾಯಿಯಂತೆ ಮುಂದೆ ಅವರ ಮಕ್ಕಳು ಕೂಡ. ಅದಕ್ಕೆ ಹೇಳೋದು ನಿಜವಾದ ಅರ್ಥದಲ್ಲಿ ಹೇಳಬೇಕಂದ್ರೆ ಬಿಂಬ ಪ್ರತಿಬಿಂಬ. ತಂದೆ ತಾಯಿ ಬಿಂಬವಾದರೆ ಅದರ ಪ್ರತಿಬಿಂಬವೇ ನಮ್ಮ ಮುಂದೆ ಕುಳಿತುಕೊಂಡಿರ್ತಕ್ಕಂಥ ಎಲ್ಲ ಮಕ್ಕಳು. ಬಿಂಬ ಪ್ರತಿಬಿಂಬ.